ಚಿತೆಯಿಂದ ಎದ್ದು ಬಂದವಳು ಕಾಲೆಳೆದ ಸೃಜನ್. ಬಿಗ್ ಬಾಸ್ ಕನ್ನಡ 11ರ ಶೋ ಮುಗ್ದಿದೆ. ಸ್ಪರ್ಧಿಗಳೆಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸದ್ಯ ಮಜಾ ಟಾಕೀಸ್ಗೆ ಬಂದಿರುವ ಭವ್ಯ, ತ್ರಿವಿಕ್ರಮ್, ಮಂಜು, ಗೌತಮಿಗೆ ಸೃಜನ್ ಸಖತ್ತಾಗಿ ಕಾಲೆಳೆದಿದ್ದಾರೆ. ಅದರಲ್ಲೂ ಟಾಸ್ಕ್ ಮಾಸ್ಟರ್ ಭವ್ಯಗೆ ಚಿತೆಯಿಂದ ಎದ್ದು ಬಂದವಳು ಎಂದು ಸೃಜನ್ ಕಾಲೆಳೆದಿದ್ದಾರೆ. ಭವ್ಯ ಗೌಡ ಅವರು ಮಾಡಿದ ಸಾಧನೆ ತುಂಬಾನೇ ದೊಡ್ಡದು. ಗೀತಾ ಧಾರಾವಾಹಿ ಮೂಲಕ ಅವರು ಫೇಮಸ್ ಆದ್ರು. ಈ ಧಾರಾವಾಹಿಯಲ್ಲಿ ಗೀತಾ ಹೆಸರಿನ ಪಾತ್ರ ಮಾಡಿದ್ರು. ಅಲ್ಲಿ ಅವರು ಆಕ್ಷನ್ ಮೆರೆದ ಉದಾಹರಣೆಯೂ ಇದೆ. ಈ ಬಗ್ಗೆ ಅವರು ಸಾಕಷ್ಟು ಟ್ರೋಲ್ ಕೂಡ ಆಗಿದ್ರು. ಈಗ ಇದನ್ನ ಸೃಜನ್ ಲೋಕೇಶ್ ಅವರು ನೆನಪಿಸಿಕೊಂಡಿದ್ದಾರೆ. ಅವರ ಬಗ್ಗೆ ಆದ ಟ್ರೋಲ್ ಗಳನ್ನ ನೆನಪಿಸಿಕೊಂಡಿದ್ದಾರೆ. ಹಳೆಯದನ್ನ ಮರೆಯುವಂತೆ ಭವ್ಯ ಕೋರಿದ್ದಾರೆ. ನನಗೆ ಶೋ ಶುರುವಾದ ತಕ್ಷಣ ಭವ್ಯ ಫೈನಲ್ ವರೆಗೆ ಬರ್ತಾಳೆ ಅಂತ ಗೊತ್ತಿತ್ತು. ಫೈನಲ್ಗೆ ಬಂದೆ ತಾನೆ ಎಂದು ಸೃಜನ್ ಲೋಕೇಶ್ ಅವರು ಭವ್ಯಗೆ ಹೇಳಿದ್ರು. ಇದಕ್ಕೆ ಭವ್ಯ ಅವರು ಟಾಪ್ 6ಗೆ ಬಂದೆ ಎಂದ್ರು. ಕಳೆದ 4-5 ವರ್ಷಗಳಲ್ಲಿ ಇವರು ಮಾಡಿರೋ ಪಾತ್ರ ಸಣ್ಣದಲ್ಲ. ಸತ್ತೋಗಿದ್ದಾಳೆ, ಕರೆದುಕೊಂಡು ಹೋಗಿ ಚಿತೆಯಲ್ಲಿ ಮಲಗಿಸಿಯೂ ಆಗಿದೆ. ಸುಡುತ್ತಾ ಇರುವ ಚಿತೆಯಿಂದ ಎದ್ದು ಬಂದಿದ್ದಾಳೆ ಎಂದು ಗೀತಾ ಧಾರಾವಾಹಿ ಬಗ್ಗೆ ಹೇಳಿದ್ರು ಸೃಜನ್. ಅದು ಹಳೆಯದಾಯ್ತು, ಹೊಸ ಶೋ ಬಗ್ಗೆ ಹೇಳಿ ಎಂದ್ರು ಭವ್ಯ. ಇದಕ್ಕೆ ಸೃಜನ್ ಲೋಕೇಶ್ ಒಪ್ಪಿಲ್ಲ. ಥ್ರಿಲ್ಲರ್ ಮಂಜು ಬಿಟ್ರೆ ನೀವು ಲೆಜೆಂಡ್ರಿ. ಭವ್ಯ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಮಾಸ್ಟರ್ ಆಗಿದ್ರು. ಅದಕ್ಕೂ ಮೊದಲು ಫೈಟ್ ಮಾಸ್ಟರ್ ಆಗಿದ್ರು ಎಂದು ಭವ್ಯ ಗೌಡ ಅವರ ಕಾಲೆಳೆದ್ರು ಸೃಜನ್ ಲೋಕೇಶ್. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.